ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ಸ್ ಟು ಕಾವ್ಯಸ್ ಕನ್ನಡ ವ್ಲಾಗ್. ಇದು ಸಂಡೆಯ ವ್ಲಾಗ್ ಆಗಿರುತ್ತೆ. ಫುಲ್ ಡೇ ವ್ಲಾಗ್ ಅಂತಲೇ ಹೇಳ್ಬೋದು. ಇವತ್ತು ಬೆಳಗಿನ ತಿಂಡಿಗೆ ಪೊಂಗಲ್ಲು, ಸ್ವೀಟ್ ಪೊಂಗಲ್ ಹಾಗೆ ಖಾರ ಪೊಂಗಲ್ ಮಾಡ್ಕೊಂಡಿದ್ದೆ. ಇನ್ನು ಅಡುಗೆ ಮಾಡಬೇಕಾದ್ರೆ ನಾವು ಎಷ್ಟೇ ನಿಧಾನಕ್ಕೆ ಮಾಡ್ತೀವಿ ಅಂದರೂ ಅಡುಗೆ ಮನೆಗೆ ತುಂಬ ಗಲೀಜಾಗೋಗುತ್ತೆ. ಹಾಗೆ ಇನ್ನು ನಮ್ಮ ಮನೆಯಲ್ಲಿ ಪಾತ್ರೆ ತೊಳೆಯೋದಕ್ಕೆ ಆಂಟಿ ಬರ್ತಿದ್ರಲ್ಲ, ಸೊ ಅವರು ಪಾತ್ರೆ ತೊಳೆಯಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾವೇ ಕ್ಲೀನ್ ಮಾಡ್ಕೋಬೇಕಾಗಿತ್ತು, ಪಾತ್ರೆ ಎಲ್ಲ ತೊಳ್ಕೊಬೇಕಾಗಿತ್ತು. ಇನ್ನು ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕುಕ್ಕಿಂಗ್ ಮಾಡಬೇಕಾದ್ರೆ ಬಿದ್ದಿದ್ದ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ. ಮಾಡಿಕೊಂಡು ತಿಂಡಿ ಮುಗಿಸ್ಕೊಂಡು ಇಲ್ಲಿ ಚಿನ್ನಿಗೆ ಇವತ್ತು ಕ್ಲಾಸ್ ಇದ್ದಿದ್ದರಿಂದ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ಇವತ್ತು ಮಂಗಳೂರಿಗೆ ಹೋಗೋ ಪ್ಲ್ಯಾನ್ ಇತ್ತು. ಅದು ನಾನು ಪ್ಯಾಕಿಂಗ್ದೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ, ಮಿಸ್ ಆಗೋಯಿತು. ಸೊ ಅದಕ್ಕೆ ನಾನು ನನ್ನ ಚಿಕ್ಕ ಮೈದನ ಹತ್ರ ನಾವು ಇನ್ನೊಂದು ಕಾರ್ಗೆ ಮೂವ್ ಆನ್ ಆಗೋದಕ್ಕೋಸ್ಕರ ಡ್ರಾಪ್ ಹಾಕಿಸ್ಕೊಂಡ್ವಿ. ಇಲ್ಲಿ ಆನ್ ದಿ ವೇ ನಾವು ಫಸ್ಟು ಹೋಗೋದಕ್ಕಿಂತ ಮುಂಚೆ ಪೆಟ್ರೋಲ್ನ ಫುಲ್ ಟ್ಯಾಂಕ್ ಮಾಡಿಸ್ಕೋತಾ ಇದ್ದೀವಿ. ನಮಗಿಂತ ಹೆಚ್ಚಾಗಿ ಮಕ್ಕಳಿಗೆ ತುಂಬ ಖುಷಿಯಾಯಿತು. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದೆ ಮಕ್ಳಿಗೋಸ್ಕರ. ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರು. ಗೊತ್ತಿಲ್ಲ ನಾಳೆ ಎಲ್ಲ ಹೇಗೆ ಕಿತ್ತಾಡ್ತಾರೆ ಅಂತ ಹೇಳಿ. ಹೋಗ್ತಾ ಇಲ್ಲಿ ಆನ್ ದಿ ವೇ ಸನ್ಸೆಟ್ ಮಾತ್ರ ಇನ್ನೂ ಬ್ಯೂಟಿಫುಲ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನಿಲ್ಲೊಂದು ವೀಡಿಯೋ ಮಾಡಿಕೊಂಡೆ. ಮಕ್ಕಳು ಮಾತ್ರ ತುಂಬ ಮಜವಾಗಿ ಆಟ ಆಡ್ಕೊತ ಕೂತಿದ್ರು. ಸರಿ, ನನ್ನ ಹತ್ರ ಬಂದ್ಬಿಟ್ಟು ಅಂಜಲಿ ಇದು ಆಟ ಆಡೋಣ ಅಂತ ಹೇಳಿದಾಗ, ಸರಿ ಓಕೆ ಫೈನ್, ಮಕ್ಕಳ ಜೊತೆ ಇನ್ನು ಆಟ ಆಡ್ಕೊಂಡು ಹೋದರೆ ಟೈಮ್ ಮೂವ್ ಆನ್ ಆಗೋದು ಗೊತ್ತಾಗಲ್ಲ ಅಂತ ಹೇಳಿ ಮಕ್ಕಳ ಜೊತೆ ಸ್ಟ್ಯಾಚು ಆಟ ಆಡ್ಕೊಂಡು ಕೂತ್ಕೊಂಡ್ವಿ. Release. Statue. No, Skanda out. Statue. Release. Statue. 5 ಕಿಲೋಮೀಟರ್ ಬಂದಿದ್ದು ಅಷ್ಟೊತ್ತಿಗೆ ನಾವು. ರಿಲೀಸ್. ಸ್ಟ್ಯಾಚು. ರಿಲೀಸ್. ಇನ್ನು ಮಕ್ಕಳ ಜೊತೆ ಆಟ ಆಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಇನ್ನು ನೈಟ್ಗೆ ನಾವು ಡಿನ್ನರ್ಗೆ ಅಂತ ಹೇಳಿ ಆನ್ ದಿ ವೇ ಸಕಲೇಶ್ಪುರ ಹತ್ರ ಒಂದು ಹೋಟೆಲ್ಗೆ ಹೋದ್ವಿ. ಬೆಟರ್ ಅಂತಲೇ ಅಂತ ಹೇಳ್ಬೋದು. ಯಾಕಂದರೆ ಈ ಸಕಲೇಶ್ಪುರ ಕಡೆ ಎಲ್ಲ ಬಂದಾಗ ನಮಗೆ ಅಷ್ಟು ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿ ಸಿಗಲ್ಲ. ಊಟ ಮುಗಿಸ್ಕೊಂಡು ನಾವೇ ಮತ್ತೆ ಟ್ರಾವೆಲ್ ಮಾಡ್ಕೊಂಡಿದ್ವಿ. ಘಾಟ್ ಸೆಕ್ಷನಲ್ಲಿ ತುಂಬ ಕಷ್ಟ ಅಲ್ಲ. ನನಗೆ ಸ್ವಲ್ಪ ವಾಮಿಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ. ಮತ್ತು ಒಂದು 5 ನಿಮಿಷ ಎದ್ದು ಅವಾಗ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾವು ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 11:45 ಆಗಿತ್ತು ಮಂಗಳೂರಿಗೆ. ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಹೋಟೆಲ್ BMS ಅಂತ ಹೋಗ್ತಾಯಿದ್ವಿ. ಯೂಶ್ವಲಿ ಹರಿ ಇಲ್ಲಿ ಕೆಲಸಕ್ಕೆ ಅಂತ ಬಂದಾಗೆಲ್ಲ ಈ ಹೋಟೆಲಲ್ಲೇ ಉಳ್ಕೋತಾರೆ. ಸೊ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದ್ದರಿಂದ ಇದೇ ಹೋಟೆಲ್ಗೆ ಹೋಗೋಣ ಅಂತ ಹೇಳಿ ನಾವು ಇಲ್ಲಿ ಬುಕ್ ಮಾಡಿಕೊಂಡು ಹೋಟೆಲ್ಗೆ ರೀಚ್ ಆದ್ವಿ. ಹೋಟೆಲಿಗೆ ರೀಚ್ ಆಗಿ ನೈಟ್ ಆಲ್ಮೋಸ್ಟ್ 12 ಆಯ್ತಲ್ಲ. ಸೊ ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಈ ಹೋಟೆಲ್ ರೂಮ್ ಟೂರ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಮಾರ್ನಿಂಗ್ ವ್ಲಾಗ್.